ನಮಸ್ಕಾರ ಗೆಳತಿಯರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮಗೆಲ್ಲ ಗೊತ್ತು, ಹೊಸ ಹೊಸ ವಿಷಯಗಳೊಂದಿಗೆ ವಿಭಿನ್ನ ಮಾಹಿತಿಯೊಂದಿಗೆ ನಿತ್ಯ ನಿಮ್ಮ ಮೆಚ್ಚಿನ ಮಹಿಳಾ ಕಾರ್ಯಕ್ರಮದಲ್ಲಿ ನಾನು ಬರ್ತೀನಿ. ಇವತ್ತು ಕೂಡ ಹೊಸ ಒಂದು ವಿಷಯದೊಂದಿಗೆ ಬಂದಿದ್ದೀನಿ. ನಿಮಗೆಲ್ಲ ಗೊತ್ತು, ಸೆಲೆಬ್ರಿಟಿ ಬ್ರೈಡ್, ಸೆಲೆಬ್ರಿಟಿಯವರು ತಮ್ಮ ಮದುವೆಯ ಮಧುರಕ್ಷಣೆಗಳನ್ನು, ಮರೆಯದ ನೆನಪುಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ. ಹಾಗಾದರೆ ಬನ್ನಿ, ಇವತ್ತಿನ ಸೆಲೆಬ್ರಿಟಿ ಯಾರು ಅನ್ನೋ ಕುತೂಹಲ ನಿಮಗೆ ಇದೆ ಅಂತ ಗೊತ್ತು. ಕಾರ್ಯಕ್ರಮ ಶುರು ಮಾಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ಇವತ್ತಿನ ಸೆಲೆಬ್ರಿಟಿ ಯಾರು ಗೊತ್ತಾ? ಗೃಹ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಆರ್ ಅಶೋಕ್ ಅವರ ಧರ್ಮಪತ್ನಿ ಪ್ರಮೀಳಾ ಅಶೋಕ್ ಇದ್ದಾರೆ ನಮ್ಮ ಜೊತೆಗೆ. ಬನ್ನಿ ಅವ್ರನ್ನೇ ಕೇಳೋಣ, ಅವರ ಮದುವೆ ಆಗಿ ಎಷ್ಟು ವರ್ಷ ಆಯಿತು, ಏನೆಲ್ಲ ಒಂದು ನೆನಪುಗಳನ್ನು ಅವ್ರು ನಮ್ಮ ಜೊತೆ ಹಂಚಿಕೊಳ್ತಾರೆ ಅಂತ. ಮೇಡಮ್, ವೆಲ್ಕಮ್ ಟು ದಿ ಶೋ. ಸೊ ಮೊದಲನೇದಾಗಿ, ನಿಮ್ಮ ಮದುವೆ ಅಂತಂದಾಗ ತುಂಬ ವರ್ಷಗಳ ಹಿಂದೆ ಹೋಗ್ಬೇಕಾಯ್ತು. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 26 ಇಯರ್ ರನ್ನಿಂಗ್ ಈಗ. ವಾವ್, 25 ವರ್ಷ ಪೂರೈಸಿದ್ದೀರಾ ಸಂತೋಷವಾಗಿ. ಸೊ ಏನು ಮದುವೆ ಅಂತಂದಾಗ ನಿಮ್ಗೆ ಎಷ್ಟು ವರ್ಷ ವಯಸ್ಸು? ಅವಾಗ ಅರೇಂಜ್ ಮ್ಯಾರೇಜಾ ಹೇಗೆ ನಿಮ್ದು? Of course, arranged marriage. I was in 20s. Okay. Late 20s. ಓಕೆ. ಸೊ ಮದುವೆ ಮನೇಲಿ ಫಿಕ್ಸ್ ಮಾಡಿದಾಗ ಏನಂದ್ರೆ, ನೀವು ಎಲ್ಲ ಹುಡುಗಿರ ಥರ ನಂಗೆ ಈಗ ಮದುವೆ ಬೇಡ ಅಂತ ಏನಾದರೂ ಹಠ ಮಾಡಿದ್ರ? ಇಲ್ಲ, ಆ ಥರ ಏನಿಲ್ಲ. ಅಫ್ಕೋರ್ಸ್ ಎಲ್ಲ ಹೆಣ್ಮಕ್ಳು ಒಂದು ಏಜಿಗೆ ಬಂದಮೇಲೆ ದೇ ವಿಲ್ ಬಿ ಪ್ರಿಪೇರ್ಡ್ ಅಲ್ವ. ಸ್ಟಡೀಸ್ ಮಾಡ್ತಾ ಇದ್ವಿ, ಅಟ್ ದ ಸೇಮ್ ಟೈಮ್ ಪ್ರಪೋಸಲ್ಸ್ ಬರ್ತಾಯಿತ್ತು. ಮದುವೆಗೆ ನೀವು ಹೆಂಗೆ ಮೆಂಟಲಿ ಪ್ರಿಪೇರ್ ಆಗಿದ್ರಿ? ನನ್ನ ಮದುವೆ ಇವಾಗ, ಸೊ ಅಪ್ಪ ಅಮ್ಮ ಅಂದರೆ ತವ್ರ ಮನೆ ಬಿಟ್ಟು ಹೋಗಬೇಕು. ಸೊ ಪ್ರಮೀಳಾ ಅವ್ರೆ, ಯಾವ ಥರ ಪ್ರಿಪೇರ್ ಆಗಿದ್ರಿ? ನಮ್ಮ ಕಸಿನ್ಸ್ ಎಲ್ಲ ನನ್ನ ಏಜ್ನವರೆಲ್ಲ ಮದುವೆ ಆಗ್ತಾಯಿದ್ರು. ಸೊ ನಮಗೂ ಆ ಟರ್ಮ್ ಬಂದೇ ಮೆಂಟಲಿ ಒಂಥರ ಪ್ರಿಪೇರ್ ಇದ್ರಿ ಸ್ವಲ್ಪ. ಅವ್ರ ಫಂಕ್ಷನ್ಸಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ. ಹಾಗಾಗಿ ನಮ್ಗೇನು ಆ ಥರ ಅಂದರೆ ಬ್ಯಾಂಗ್ಳೂರಲ್ಲೇ ಇರೋದ್ರಿಂದ ನಮಗೆ ಡಿಸ್ಟೆನ್ಸ್ ದೂರದಲ್ಲಿ ಹೋಗ್ತೀವಿ ಅಂತ ಅನಿಸ್ಲಿಲ್ಲ. ಸೊ ಇಟ್ ವಾಸ್ ನಾಟ್ ಎ ಪ್ರಾಬ್ಲಮ್. ಓಕೆ. ಮದುವೆ ರೆಡಿ ಆಯಿತು, ಎಲ್ಲ ಫಿಕ್ಸ್ ಆಯಿತು. ಎಷ್ಟು ದಿನ ಆಯಿತು ಅಂದರೆ ಶಾಪಿಂಗ್ ಎಲ್ಲ ಏನಿತ್ತು? ತುಂಬ ಶಾಪಿಂಗ್ ಹೆಣ್ಮಕ್ಳು ಸ್ಪೆಷಲ್ ಇದು ಕೊಡ್ತಾರೆ. ನನ್ನ ಮದುವೆ ಫಿಕ್ಸ್ ಆದಾಗ ಆ್ಯಕ್ಚುಲಿ 1 ಮಂತ್ ಗ್ಯಾಪ್ ಬಂತು, ಆಷಾಢ ಅಂತೇಳಿ. ಓಕೆ. ಆಮೇಲೆ ಶ್ರಾವಣದಲ್ಲಿ ನಮ್ಮ ಮದುವೆ ಆಗಿತ್ತು. ನಾವೆಲ್ಲ ಈಗಿರೋಷ್ಟು ಟೈಮ್ ನಾವೇನು ತೊಗೊಳ್ತಿರ್ಲಿಲ್ಲ. 10 ಡೇಸ್ ಇದ್ದರೆ ಸಾಕಾಗ್ತಿತ್ತು ಮದುವೆ ಅರೇಂಜ್ಮೆಂಟ್ಸ್ಗೆಲ್ಲನು. ಸೊ 10 ಡೇಸಲ್ಲಿ ಮಾಡ್ಕೊಂಡ್ವಿ. ಸೊ 1 ತಿಂಗಳ ಗ್ಯಾಪಲ್ಲಿ ಏನು ತುಂಬ ಮಾತಾಡ್ತಿದ್ರಾ ಅಥವಾ ಮೀಟ್ ಆಗ್ತಿದ್ರಾ? ಫನ್ನಿಯೆಸ್ಟ್ ಪಾರ್ಟೀಸ್ ನಮ್ಮ ಯಜಮಾನ್ರು ನೋಡಿದ್ದಷ್ಟೇ, ಮಾತಾಡೋಕ್ಕೆ ನಮ್ಮ ತಂದೆ ಬಿಟ್ಟಿರಲಿಲ್ಲ. ಅವಾಗ ಅಂದರೆ ನನ್ನ ಎಂಗೇಜ್ಮೆಂಟ್ ಟೈಮಲ್ಲಿ ಬಂದಿದ್ದರು. ಫೋಟೋಗ್ರಾಫಿಗೆ ಬಂದ್ರು ಅಷ್ಟೇ, ಮಾತಾಡ್ಸಕ್ಕೆ ಬಿಟ್ಟಿರಲಿಲ್ಲ ನಮ್ಮ ತಂದೆ. ಸಿಟ್ಟು ಮಾಡ್ಕೊಂಡು, ಈಗಲೂ ಫೋಟೋಗ್ರಾಫಲ್ಲಿ ಇದೆ, ಫುಲ್ ಸಿಟ್ಟು ಮಾಡ್ಕೊಂಡು ನಿಂತಿದ್ದಾರೆ. ಬಟ್ ನಮ್ಮವರ ಪಾಪ ಆಸೆಯಿಂದ ಬಂದಿದ್ರು, ಮಾತಾಡ್ಸಕ್ಕೆ ಬಿಟ್ಟಿಲ್ಲ. ನಿಮಗೆ ಆ ರಿಚುವಲ್ಸ್ ಇರ್ಬೋದು, ಸಂಪ್ರದಾಯ ಶಾಸ್ತ್ರಗಳು ತುಂಬ ಇಷ್ಟ ಆಯ್ತಾ? ಅಫ್ಕೋರ್ಸ್, ನಾವು ಯಾವುದನ್ನು ಬಿಟ್ಕೊಡೋದಿಲ್ಲ. ಅಂದರೆ ಅದೇ ಅಲ್ವಾ, ಪ್ರತಿಯೊಂದು ಹೆಣ್ಣು ಆ ಟೈಮಲ್ಲಿ ಬಯಸೋದು ಎಲ್ಲ ಸಂಪ್ರದಾಯವಾಗಿ ನಡಿಬೇಕು, ಏನು ಹೆಚ್ಚು ಕಮ್ಮಿ ಆಗಬಾರ್ದು. ಸೊ ಮದುವೆಯಲ್ಲಿ ಏನಾದರೂ ನಿಮಗೆ ನೆನಪಿಗೆ ಬಂದು ಈಗಲೂ ಒಂದು ಸ್ವಲ್ಪ ಮುಗುಳ್ನಗೋ ಹಾಗೆ ಒಂಥರ ಏನಾದರೂ ಫನ್ನಿಯೆಸ್ಟ್ ಘಟನೆ ನಡೆದಿತ್ತು? ಫನ್ನಿಯೆಸ್ಟ್ ಅನ್ನೋದಕ್ಕಿಂತ, ನಾವು ನಮ್ದೆಲ್ಲ ಮದುವೆ ಮುಹೂರ್ತ ಆದಮೇಲೆ ರಿಸೆಪ್ಷನ್ ಇರ್ತಿತ್ತು. ಮುಹೂರ್ತ ಆಗಿ ಸ್ವಲ್ಪ ಟೈಮ್ ಇತ್ತು. ಸೊ ನಾವು ಪಾರ್ಲರ್ಗೆ ಹೋಗ್ಬೇಕಿತ್ತು. ಸೊ ಡ್ರೆಸ್ ಮಾಡಿಸ್ಕೊಂಬರ್ ನಮ್ಮ ಯಜಮಾನ್ರು ಆವಾಗಲೇ ಫಸ್ಟ್ ಟೈಮ್ ಮಾತಾಡಿದ್ದು. ಸಿಕ್ಬಿಟ್ಟು ಎದುರುಗಡೆ, ಜಾಸ್ತಿ ಮೇಕಪ್ ಮಾಡಿಸ್ಕೊಂಬರ್ಬೇಡ ಅಂತ ನಕ್ಬಿಟ್ಟು ಹೋಗಿ ಹೇಳ್ಬಿಟ್ಟೋದ್ರು. ಐ ಸ್ಟಿಲ್ ರಿಮೆಂಬರ್ ದಟ್ ಅಂಡ್ ಐ ನೆವರ್ ಫರ್ಗೆಟ್ ಇಟ್. ಓಕೆ. ಸಚ್ ಎ ಪ್ಲೆಸೆಂಟ್. ಅಂದರೆ ಎಲ್ಲಿ ಸಿಕ್ಕಿದ್ರು? ಚೌಲ್ಟ್ರಿಲೇನೆ. ಅವರು ಹೋಗ್ತಾ ಇದ್ರು, ನಾನು ಹೋಗ್ತಾ ಇದ್ದೆ ರೆಡಿ ಆಗೋಕ್ಕೆ. ಓಕೆ. ಆಮೇಲೆ ಅಂದರೆ ಮತ್ತೆ ನೆನಪಿಸ್ಕೊಡುವಂಥ, ಯಾಕಂದರೆ ಹೆಣ್ಮಕ್ಳಿಗೆ ಅಟ್ಯಾಚ್ಮೆಂಟ್ ಜಾಸ್ತಿ, ಎಮೋಷ್ನಲ್ ಆಗಿರ್ತೀವಿ ಜಾಸ್ತಿ. ಸೊ ಮದುವೆ ಅಂತ ಎಷ್ಟೇ ಒಂದೇ ಊರಲ್ಲಿ ಗಂಡನ ಮನೆ ಇದ್ರೂ ಕೂಡ ನಿಮ್ಗೇನಾದರೂ ಮತ್ತೆ ಏನಾದರೂ ನೆನಪು ಬರುವಂತಹ ಘಟನೆ ನಡೆದೈತೆ ಅಂತ? ವೆಡ್ಡಿಂಗ್ ಡೇ ಅವ್ರ ಫ್ರೆಂಡ್ಸ್ ಎಲ್ಲ, ನಾನು ತುಂಬ ಸ್ಮೈಲಿ ಫೇಸ್, ನಾನು ನಗ್ತಾ ಇರ್ತಿದ್ದೆ. ಅವ್ರು ಹೇಳಿ ಕಳಿಸೋದು, ಜಾಸ್ತಿ ಸ್ಮೈಲ್ ಮಾಡಬೇಡ ಅಂತ, ಯಾಕಂದರೆ ತುಂಬ ಸೀರಿಯಸ್ ಫೇಸ್, ತುಂಬ ನಗಬೇಡ ಅಂತ ಹೇಳುವಂಥ. ನನಗೆ ಅದು ಇಟ್ ವಾಸ್ ಸೋ ನ್ಯಾಚುರಲಿ, ನಾವು ಐ ಕುಡಂಟ್ ಅವಾಯ್ಡ್ ಇಟ್. ಅವ್ರು ಬಂದು ಮೇಡಮ್ ಸ್ವಲ್ಪ ಸ್ಮೈಲ್ ಮಾಡಬೇಡಿ, ಓಕೆ ಐ ಕಂಟ್ರೋಲ್ ಇಟ್ ಅಂತ. ಆಮೇಲೆ ಅವರೇನೆ ಸ್ಮೈಲ್ ಮಾಡೋಂಗೆ ಮಾಡಿದ್ವಿ. ಓಕೆ ಓಕೆ. ನಿಮ್ಮ ದಾರಿಗೆ ಅವ್ರು ತಂದುಬಿಟ್ರಿ. ನಾಟ್ ಇನ್ ಎ ಬ್ಯಾಡ್ ವೇ. ಎಕ್ಸಾಕ್ಟ್ಲಿ. ಅದೇ ಅಂದರೆ ಅವರು ತುಂಬ ಸೀರಿಯಸ್ ಆಗಿದ್ದವರು ಕೂಡ ನಿಮ್ಮ ಒಂದು ಇದಕ್ಕೆ ನಿಮ್ಮ ಥರ ಆಗ್ಬಿಟ್ರು, ನಗೋದು ಎಲ್ಲ. ಸೊ ನಿಮ್ಮ ಯಜಮಾನ್ರಲ್ಲಿ ನಿಮಗೆ ತುಂಬ ಇಷ್ಟ ಆಗಿದ್ದ ಗುಣ ಯಾವುದು? ಅಂದರೆ ಬಿಕಾಸ್ ನೀವು ಹೇಳಿದ್ರೆ ಮಾತಾಡ್ತಿರ್ಲಿಲ್ಲ ನಾವೇನು ಮುಂಚೆನೆ ಅಂತ, ಈ ವ್ಯಕ್ತಿ ಈ ಥರ ಅಂತ. ನಿಮ್ಗೆ ಏನು ಇಷ್ಟ ಆಯಿತು ಅವ್ರಿಗೆ? ಅವ್ರಿಗೆ ಎಲ್ಲ ಗುಣಗಳು ಇಷ್ಟನೇ, ನನಗೆ ಯಾವುದು ಸ್ಪೆಸಿಫೈ ಮಾಡೋಂಗೆ ಏನಿಲ್ಲ. ಈಸ್ ಸಚ್ ಎ ಜೆಮ್ ಆಫ್ ಎ ಪರ್ಸನ್, ಪಾಯಿಂಟ್ ಔಟ್ ಮಾಡೋಕ್ಕಾಗಲ್ಲ. ವೆರಿ ನೈಸ್, ಆಲ್ ದ ವೇಸ್. ಸೊ ತುಂಬ ಸ್ಟ್ರಿಕ್ಟಾ ಹೇಗೆ? ಸ್ಟ್ರಿಕ್ಟ್ ಏನಿಲ್ಲಪ್ಪ, ಅವ್ರಿಗೆ ಕರೆಕ್ಟಾಗಿದ್ದರೆ ಅಷ್ಟೇ. ಏನು
ನಾನಿನ್ನು ನನ್ನ ಮಕ್ಳ ಹತ್ರ ಎಲ್ಲ ಎಷ್ಟು ಸ್ಟ್ರಿಕ್ಟ್ ಆಗಿರ್ತೀನಿ. ಅವರು ವೆರಿ ಫ್ರೆಂಡ್ಲಿ. ನಾನೇನ ಬೈಯಕ್ಕೆ ಹೋದ್ರೆ ಬೈತಾರೆ ನನಗೆ, ಮಕ್ಳಿಗೆ ಬೈಬೇಡ, ಹೆದರ್ಸ್ಬೇಡ, ಸುಮ್ಮನೆ ಎಷ್ಟು ಬೇಕೋ ಅಷ್ಟು ಹೇಳ್ಬೇಕು ಅಷ್ಟೇ, ಮಕ್ಳಿಗೆ ಜಾಸ್ತಿ ಹೇಳಕ್ ಹೋಗ್ಬೇಡ, ಆ ಥರ ವೆರಿ ಫ್ರೆಂಡ್ಲಿ ನೇಚರ್. ನಿಮ್ಮ ಫಾದರ್ ಮದರ್ ಇರ್ಬೋದು, ಅಂದ್ರೆ ಮಗಳ ಮದುವೆ ಟೈಮಲ್ಲಿ ಅವ್ರೇನು ತುಂಬಾ ಎಮೋಷನಲ್ ಆಗಿದ್ರ? ಹಾಂ, ಡೆಫಿನೆಟ್ಲಿ. ಲಾಸ್ಟ್ ಮಗಳು ಬೇರೆ ನಾನು. ಓಕೆ, ಪ್ರೀತಿ ಮಗಳು, ಕಿರಿ ಮಗಳು. ತುಂಬ ಅಟ್ಯಾಚ್ಮೆಂಟ್ ಇತ್ತು. ದೇ ವರ್ ಆಲ್ ವೆರಿ ಎಮೋಷನಲ್. ಮಗಳನ್ನ ಮದ್ವೆ ಆದ್ಮೇಲೆ ಅವತ್ತಿನ ದಿವಸನೇ ಕಳ್ಸ್ಕೊಡ್ತಾರೆ. ಹೌದಿಲ್ಲ, ನಮ್ಮ ಸಂಪ್ರದಾಯದಲ್ಲಿ ಸ್ವಲ್ಪ ಒಂದು ವಾರ ಹಾಗೆಲ್ಲ. ಬಟ್ ಗಂಡನ್ನೇ ಕಳಿಸುವಾಗ ಸ್ವಲ್ಪ ಎಮೋಷನಲ್ ಆಗಿರ್ತಾರೆ ಅಪ್ಪ ಅಮ್ಮ. ಬಟ್ ನೀವ್ ಹತ್ರ ಓಕೆ, ಮದ್ವೆ ನೀವ್ ಹೇಳಿದ್ರಿ ಒಂದೇ ಊರಲ್ಲಿ ಇದ್ರು ಕೂಡ ಫೋನಲ್ಲೂ ಕೂಡ ಮಾತಾಡ್ತಿರ್ಲಿಲ್ಲ, ಮೀಟು ಆಗಿರ್ಲಿಲ್ಲ ಅಂತ. ಒಂದ್ಸರಿನೂ ಬಂದ್ ಮೀಟ್ ಆಗ್ಲಿಲ್ಲ ಹಾಗಾದ್ರೆ? ಮನೆಗೆ ಬಂದಿದ್ರು. ಮನೆಗೆ ಬಂದ್ರು ನಮ್ಮ ತಂದೆ ಇದ್ರಲ್ಲ, ನಾನು ಹೊರಗಡೆ ಬರಕ್ ಎದ್ರುಕೊಂಡು ಬರ್ಲಿಲ್ಲ. ಅವ್ರು ಬಂದು ತಂದೆನ ಮಾತಾಡ್ಸ್ಬಿಟ್ಟು ಅಫ್ಕೋರ್ಸ್ ಇಟ್ ವಾಸ್ ಸೋ ಆಬ್ವಿಯಸ್. ಬಂದು ನನ್ನ ಮಾತಾಡ್ಸಕ್ಕೆ 2 ಸಲ ಬಂದಿದ್ದಾರೆ, ಬಂದಿಲ್ಲ ಅಂತ ಹೇಳಿ ಅವ್ರ ಸಿಸ್ಟರ್ಸ್ ಬಂದು ಹೇಳಿದ್ರು, ನನ್ನ ತಮ್ಮ ಬಂದಿದ್ರು, ಯಾಕಮ್ಮ ನೀನು ಹೊರಗಡೆನೆ ಬಂದಿಲ್ವಂತೆ ಅಂತ. ನಮ್ಮ ತಂದೆ ಇರ್ಬೇಕಾದ್ರೆ ನಾನು ಹೆಂಗೆ ಹೊರಗಡೆ ಇದ್ದೀವಿ, ತುಂಬ ಸ್ಟ್ರಿಕ್ಟ್ ಇದ್ರು ನಮ್ಮ ತಂದೆ ಬೇರೆ, ಹಾಗಾಗಿ ಸ್ವಲ್ಪ ಎದುರ್ಕೋತಾ ಇದ್ವಿ. ಬಟ್ ಇಟ್ ವಾಸ್ ನೈಸ್. ಅದೇ ದಿನ ಮೀಟ್ ಆಗಿದ್ದು, ಇಟ್ ವಾಸ್ ಇನ್ನೂ ಚೆನ್ನಾಗಿತ್ತು ಆ್ಯಕ್ಚುಲಿ. ಇಬ್ರು ಇವನ್ ಐ ವಾಂಟೆಡ್ ಟು ಮೀಟ್ ಹಿಮ್, ಅವ್ರಿಗೂ ನಾನು ಮೀಟ್ ಮಾಡಬೇಕು ಅಂತ ಇಷ್ಟ ಆಯಿತು. ಹಾಗಾಗಿ ಇಟ್ ವಾಸ್ ಮೋರ್ ವಿ ಹ್ಯಾಡ್ ಫನ್ ಅನ್ಸುತ್ತೆ. ಓಕೆ, ಸೊ ಮದುವೆ ಆದಮೇಲೆ ಹೊಸದ್ರಲ್ಲಿ ನಿಮಗೆಲ್ಲ ಅಂದರೆ ನಿಮ್ಗೆ ಅಡುಗೆ ಮಾಡೋಕ್ಕೆಲ್ಲ ಬರ್ತಿತ್ತಾ ಮೊದಲೇ? ಇಲ್ಲ, ನಾನು ಕಿರಿ ಡಾಕ್ಟರ್ ಅಲ್ವಾ, ಲಾಸ್ಟ್ ಡಾಕ್ಟರ್. ನಾನು ಒಂದು ದಿನಕ್ಕೂ ಅಡುಗೆ ಮನೆಗೆ ಹೋಗಿರಲಿಲ್ಲ, ಒಂದು ಕಾಫಿ ಸಹ ಮಾಡ್ತಿರ್ಲಿಲ್ಲ ನಾನು. ಹಂಗಾಗಿ ಮದುವೆ ಆದಾಗ ನಮ್ಮ ಅತ್ತೆ ತುಂಬ ಒಳ್ಳೆಯವರು. ನನಗೇನು ಕಾಫಿ ಕೂಡ ಬರಲ್ಲ, ಒಂದು ಅಡುಗೆ ಏನು ಬ್ರೇಕ್ಫಾಸ್ಟ್ ಮಾಡೋಕ್ಕೂ ಬರ್ತಿರ್ಲಿಲ್ಲ. ಅವರೇ ಎಲ್ಲ ಹೇಳ್ಕೊಟ್ಟಿದ್ದು. ಸ್ಟಾರ್ಟಿಂಗಲ್ಲಿ 1-2 ಸಲ ಹೇಳ್ಕೊಟ್ಬಿಟ್ಟು ಉಪ್ಪಿಟ್ಟು ಮಾಡಮ್ಮ ಅಂತ ಹೇಳ್ಬಿಟ್ಟು ಹೋಗಿದ್ರು. ಉಪ್ಪಿಟ್ಟು ನೋಡ್ಕೊಂಡಿದ್ನಲ್ಲ, ಎಲ್ಲ ಮಾಡಿಬಿಟ್ಟು ನಮ್ಮ ಯಜಮಾನ್ರು ಬಂದರು, ಅವ್ರು ಫಸ್ಟ್ ಕೊಟ್ಟೆ. ತಿನ್ನೋ ಟೇಸ್ಟ್ ನೋಡ್ಬಿಟ್ಟು ಉಪ್ಪೇ ಹಾಕಿಲ್ಲ ನೀನು, ಅಮ್ಮ ಹೇಳ್ಬೇಡ ಅಂತೇಳಿ ಅವರು ಉಪ್ಪೆಲ್ಲ ಬೆರೆಸಿ ಕೊಟ್ಟರು. ನೀವು ಮಾಡೋ ಅಡುಗೆ ಯಾವ್ದು ಇಷ್ಟ ಆಗುತ್ತೆ ನಿಮ್ಮ ಯಜಮಾನ್ರಿಗೆ? ಆಲ್ಮೋಸ್ಟ್ ಎಲ್ಲ ಇಷ್ಟಪಡ್ತಾರೆ. ಇವಾಗೆಲ್ಲ ಇಷ್ಟಪಡ್ತಾರೆ. ಇನ್ ಸ್ವೀಟ್ಸ್ ಅಲ್ಲಿ ಅಥವಾ ಸ್ಪೆಷಲಿ ನೀವು ಮಾಡೋ ಅಡುಗೆ ಇದು ಚೆನ್ನಾಗಿರುತ್ತೆ ಅಂತ? ನಾನ್ ವೆಜ್ ಇಷ್ಟಪಡ್ತಾರೆ. ಸೊ ಮದುವೆ ಅಂತಂದಾಗ ನೀವು ಹೇಳಿದ್ನಲ್ಲ, ಮತ್ತೆ ಅವಾಗ ರಿಲೇಷನ್ಸ್ ಇರ್ಬೋದು, ಅವರು ಇವರು ಎಲ್ಲರೂ ಸೇರಿರ್ತಾರೆ. ಆ ಒಂದು ನೆನಪುಗಳನ್ನ ಸರಿ ಮತ್ತೆ ಮತ್ತೆ ನೆನಪು ಮಾಡ್ಕೊಂಡ್ರು ಮತ್ತೆ ಮತ್ತೆ ಅದು ಹಸಿರಾಗೇ ಇರುತ್ತೆ. 25 ಇಯರ್ಸ್ ಆಗಿದೆ ಅನ್ಸೋದೇ ಇಲ್ಲ ನಮಗೆ, ಎಲ್ಲ ಒಂದು 3-4 ಇಯರ್ಸ್ ಆಗಿದೆ ಅನ್ಸುತ್ತೆ. ನಿಜವಾಗ್ಲೂ ಅಷ್ಟು ನೆನಪಿದೆ ನಮಗೆ ಆ ದಿನಗಳು. ಓಕೆ, ಯಾಕಂದ್ರೆ ಅದೇ ಗ್ಯಾಪ್ ಇದ್ದಿದ್ರಿಂದನೇ ಇದೆಲ್ಲ ನೆನಪು ಇರೋದು ನಮ್ಗೆಲ್ಲ. ಫಸ್ಟ್ ಎಲ್ಲ ಮಾತಾಡಿಸ್ದಿರಾ ಅದೆಲ್ಲ ಇದ್ದಿದ್ದು ಹೊಸದಾಗಿರುತ್ತೆ ಯಾವಾಗ್ಲೂ. ಸೊ ಈಗಲೂ ಒಂದು 5 ಇಯರ್ಸ್ ಆಗಿರ್ಬೋದು ಅಷ್ಟೇ ಅನ್ಸುತ್ತೆ, ಅದಕ್ಕಿಂತ ಜಾಸ್ತಿ ಆಗಿದೆ ಅನ್ಸೋದೇ ಇಲ್ಲ. ಒಟ್ಟು ಲೈಫ್ ಪಾರ್ಟ್ನರ್ ಅಂತಂದಾಗ ನಿಮ್ಗೆ ಏನ್ ಅನ್ಸುತ್ತೆ? ಇವರು ನಂಗೆ ಪರ್ಫೆಕ್ಟ್ ಆಗಿದ್ದಾರೆ. ಪರ್ಫೆಕ್ಟ್, ವೆರಿ ಮಚ್. ಗಾಡ್ಸ್ ಗ್ರೇಸ್ ಅಂಡ್ ಯು ಶುಡ್ ಬಿ ಬ್ಲೆಸ್ಡ್ ಟು ಬಿ ಅ ವೈಫ್ ಫಾರ್ ಸಚ್ ಅ ಪರ್ಸನ್. ಪ್ರಮೀಳಾ ಆರ್ ಅಶೋಕ್ ಅವರಿದ್ದಾರೆ. ಸೊ ನಮ್ಮ ಹೋಮ್ ಮಿನಿಸ್ಟರ್ ಅವರ ಧರ್ಮಪತ್ನಿ, ಅವರ ಹೋಮ್ ಮಿನಿಸ್ಟರ್ ಅಂತಾನೆ ಹೇಳ್ಬೋದು. ಸೊ ಅವ್ರ ಜೊತೆ ಮತ್ತಷ್ಟು ಮಾತಾಡೋಣ ಚಿಕ್ಕ ಬ್ರೇಕ್ ನಂತರ. ಹಾಲು ಜೇನು ಒಂದಾದ ಹಾಗೆ ನನ್ನ ನಿನ್ನ ಜೀವನ.